ಹಾಯ್, ಎಲ್ಲರಿಗೂ ನಮಸ್ಕಾರ. ಪಂಚಮಸರಿ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಧನುರ್ಮಾಸ ಪೂಜೆ ಮಾಡ್ತಾಯಿದ್ದೀನಿ. ಜೊತೆಗೆ ಈ ಧನುರ್ಮಾಸ 3 ದಿನ ಕಳೆದ ಹೊಸ ವರ್ಷ ಕೂಡ ಬರ್ತಾ ಇದೆ. ಹಾಗಾಗಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಚಿಕ್ಕ ವಯಸ್ಸಿಂದನೂ ಅಮ್ಮ ಮಾಡ್ಕೊಂಡು ಬಂದಿರೋವಂಥ ಧನುರ್ಮಾಸ ಪೂಜೆನ ನೋಡ್ತಾನೆ ಬೆಳೆದಿರೋಳು. ಜೊತೆಗೆ ಅಮ್ಮನ ಜೊತೆ ಕೂಡ ನಾನು ಧನುರ್ಮಾಸ ಮಾಡ್ತಾಯಿದ್ದೆ. ಅದೇ ರೀತಿ ಅಮ್ಮ ಹೇಳ್ಕೊಟ್ಟಿರೋ ಹಾಗೆ ಯಾವೆಲ್ಲ ವಿಧಾನದಿಂದ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿದ್ರು ನಾನು ಅದನ್ನೇ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ನಾನು ಹೇಗೆಲ್ಲ ಪೂಜೆ ಮಾಡ್ತೀನಿ ಅಂತ ನೀವು ನೋಡ್ತಾ ಬರ್ತಾಯಿರಿ. ನಾನು ಕೂಡ ಹೇಳ್ತಾ ಹೋಗ್ತಾ ಇರ್ತೀನಿ. ಈ ಮಾಸಗಳಲ್ಲೇ ಶ್ರೇಷ್ಠವಾದ ಮಾಸ ಅಂತ ಅಂದರೆ ಈ ಧನುರ್ಮಾಸ. ವಾರದಲ್ಲಿ ಶ್ರೇಷ್ಠವಾದ ವಾರ ಗುರುವಾರ ಆಗಿದ್ದರೆ ಮಾಸಗಳಲ್ಲಿ ಶ್ರೇಷ್ಠವಾದ ಮಾಸ ಧನುರ್ಮಾಸ. ಯಾಕೆ ಧನುರ್ಮಾಸ ತುಂಬ ವಿಶೇಷ ಅಂತ ಹೇಳ್ತೀವಿ ಅಂತ ಅಂದರೆ, ಸೂರ್ಯನು ಧನುರಾಶಿಗೆ ಪ್ರವೇಶ ಮಾಡಿರೋದ್ರಿಂದ ಧನುರ್ಮಾಸ ಅಂತ ಹೇಳ್ತಾರೆ. ಹಾಗೆ ಧನುರ್ಮಾಸ ಮುಗಿದಾದಮೇಲೆ ಧನುರಾಶಿಯಿಂದ ಸೂರ್ಯನು ಮಕರ ರಾಶಿಗೆ ಪ್ರವೇಶ ಮಾಡೋದ್ರಿಂದ ಮಕರ ಸಂಕ್ರಮಣ ಅಂತ ಹೇಳ್ತಾರೆ. ನಾವು ಧನುರ್ಮಾಸದಲ್ಲಿ ಯಾವುದೇ ಮದುವೆ ಕಾರ್ಯಗಳು, ಶುಭ ಕಾರ್ಯಗಳನ್ನ ಮಾಡೋದಿಲ್ಲ. ಈ ಮಾಸ ಪೂರ್ತಿ ದೇವರಿಗೆ ಪೂಜಿಸಲ್ಪಡ್ತೀವಿ. ಹೆಚ್ಚು ವಿಶೇಷವಾಗಿ ಅಂತ ಹೇಳಿದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದು ಹೆಚ್ಚು. ನಾವು ಈ ಪೂಜೆ ಜೊತೆಗೆ ಒಂದು ಎಳ್ಳು ಬತ್ತಿನ ಹಚ್ಚಿ ನಾವು ಹರಳಿ ಮರದ ಕೆಳಗಡೆ ಹಚ್ಚಿ ನಾವು ಪೂಜೆ ಮಾಡಿದ್ರೆ ಯಾವುದೇ ರೀತಿಯಾದ ನಮಗೆ ಪೂರ್ವಾರ್ಜಿತ ಆಗಿರ್ಬೋದು ಅಥವಾ ನಮ್ಮ ಜನ್ಮರಾಶಿಯ ಪ್ರಕಾರ ಕರ್ಮಗಳಿರ್ಬೋದು ಅದೆಲ್ಲವೂ ನಿವಾರಣೆ ಆಗುತ್ತೆ ಅನ್ನೋದು ಪ್ರತೀತಿ. ಹಾಗಾಗಿ ಯಾರು ಧನುರ್ಮಾಸ ಮಾಡ್ತಾರೋ ಅವರೆಲ್ಲರೂ ಧನುರ್ಮಾಸ ಪೂಜೆ ಎಲ್ಲ ಆದಮೇಲೆ ಕೊನೆಯಲ್ಲಿ ಅವರೇನು ಮಾಡ್ತಾರೆ, ಎಳ್ಳುಬತ್ತಿನ ಹಚ್ಚಿ ಅವರ ಕಷ್ಟಗಳನ್ನ ನಿವಾರಣೆ ಆಗಲಿ ಅಂತ ಹೇಳಿ ಕೇಳ್ಕೊಳ್ತಾರೆ. ಕಾರಣ ಇಷ್ಟೇ, ಹರಳಿ ಮರದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ 3 ಜನರು ಇರ್ತಾರೆ. ಹಾಗಾಗಿ ನಾವು ವಿಶೇಷವಾಗಿ ಬ್ರಹ್ಮನ ಪೂಜೆನ ನಾವು ಎಲ್ಲೂ ಮಾಡೋದಿಲ್ಲ. ಈ ಸಮಯದಲ್ಲಿ ಹರಳಿ ಮರದ ಬುಡದಲ್ಲಿ ಬ್ರಹ್ಮ ಇರೋದರಿಂದ ನಾವು ಬ್ರಹ್ಮ, ವಿಷ್ಣು, ಮಹೇಶ್ವರ 3 ಜನರು ಸಮೇತರಾಗಿ ಪೂಜೆ ಮಾಡೋದ್ರಿಂದ ನಮಗೆ ಇದ್ದಂಥ ಪೂರ್ವಾರ್ಜಿತ ಕಷ್ಟಗಳಾಗಿರ್ಬೋದು ಅಥವಾ ಇನ್ನು ಸೈಂಟಿಫಿಕ್ಕಾಗಿ ಹೇಳೋದಾದರೆ ಈ ಹರಳಿ ಮರದ ಗಾಳಿನ ಸೇವನೆ ಮಾಡೋದ್ರಿಂದ ನಮಗೆ ಏನೇನು ಆರೋಗ್ಯ ಸಮಸ್ಯೆ ಇರುತ್ತೋ ಅದೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಹಿಂದಿನ ಕಾಲದಿಂದನೂ ಕೂಡ ಈ ಒಂದು ವ್ರತವನ್ನು ಮಾಡ್ಕೊಳ್ತಾ ಬರ್ತಿದ್ದಾರೆ. ಇನ್ನು ಎಳ್ಳುಬತ್ತಿ ವಿಶೇಷವಾಗಿ ಹೇಳೋದಾದರೆ ನಾವು ಯಾವಾಗಲೂ ಹತ್ತಿಯಿಂದನೇ ಅದನ್ನು ಎಳ್ಳನ್ನು ತುಂಬಿಸಿ ನಾವು ಬತ್ತಿ ತಯಾರು ಮಾಡಬೇಕು. ಕಾರಣ ಇಷ್ಟೇ, ನಾವು ಕಪ್ಪು ಬಟ್ಟೆಯಲ್ಲಿ ಸಾಮಾನ್ಯವಾಗಿ ಕೆಲವರು ಮಾಡ್ತಾರೆ. ಯಾರು ತಂದೆ ತಾಯಿಗಳು ಇರ್ತಾರೋ, ಅತ್ತೆ ಮಾಮ ಇರ್ತಾರೋ ಅವರುಗಳು ಕಪ್ಪು ಬಟ್ಟೆಯನ್ನು ಬಳಸಬಾರ್ದು. ಇಲ್ಲದೆ ಇರೋವಂಥವರು ನಾವು ಕಪ್ಪು ಬಟ್ಟೆಯನ್ನು ಬಳಸಿ ಪೂಜೆನ ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ನಾವು ದೋಷ ನಿವಾರಣೆ ಆಗಲಿ ಅಂತ ಅಂದ್ಕೊಂಡಿರ್ತೀವೋ ಆ ದೋಷಗಳು ಮತ್ತೊಬ್ಬರಿಗೆ, ನಮ್ಮ ಮನೆಯಲ್ಲಿರುವಂಥವ್ರಿಗೆ ವರ್ಗಾಯಿಸುತ್ತೆ. ಹಾಗಾಗಿ ಆದಷ್ಟು ಹತ್ತಿಯಿಂದ ಎಳ್ಳುಬತ್ತಿನ ತಯಾರು ಮಾಡಿ ನೀವು ಹಚ್ಚಿದ್ರೇ ತುಂಬ ಒಳ್ಳೆಯದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರತಿ ಸಾರಿನೂ ಪ್ರತಿದಿನ ನಾವು 9 ಬತ್ತಿಯನ್ನು ರೆಡಿ ಮಾಡಿಕೊಂಡು ಅದನ್ನು ಎಳ್ಳೆಣ್ಣೆಯಲ್ಲಿ ಮುಳುಗಿಸಿ, ಅಥವಾ ಎಳ್ಳೆಣ್ಣೆ ಇಲ್ಲ ಅಂದರೆ ನೀವು ಮಾಮೂಲಿ ಎಣ್ಣೆನೂ ಹಾಕ್ಕೋಬೋದು. ಬೈ ಚಾನ್ಸ್ ಇಲ್ಲ ಅಂದರೆ ನೀವು ತರಿಸ್ಕೊಂಡು ಈ ರೀತಿ ಹಾಕಿ ಅದನ್ನು ಚೆನ್ನಾಗಿ ನೆನೆಸಿ ನಿಮ್ಮ ಪೂಜೆಗೆ ತೊಗೊಂಡೋಗಿ ಲಾಸ್ಟ್ಗೆ ಏನಂದರೆ ನಾವು ಪೂಜೆ ಎಲ್ಲ ಮುಗಿಸಿದ ಮೇಲೆ ನಮಸ್ಕಾರ ಮಾಡಿ ನಾವು ಗಂಧ, ಹೂವು ಎಲ್ಲ ಅಕ್ಷತೆ ಎಲ್ಲ ತಗೊಂಡು ಆದಮೇಲೆ ಬರುವಾಗ ನಾವು ಈ ಎಳ್ಳುಬತ್ತಿನ ಹಚ್ಚಿ ನಮಸ್ಕಾರ ಮಾಡಿ ಬರಬೇಕು. ಹೀಗೆ ಮಾಡೋದ್ರಿಂದ ಶನಿ ದೋಷ ಆಗಿರ್ಬೋದು ಅಥವಾ ನಮಗೆ ಏನೇನು ಸಮಸ್ಯೆಗಳಿರುತ್ತೋ ಅದೆಲ್ಲ ನಿವಾರಣೆ ಆಗುತ್ತೆ ಅನ್ನೋದು ಪ್ರತೀತಿ.
ಇನ್ನು ಪೂಜಾ ತಯಾರಿ ಎಲ್ಲ ಹೇಗಿರಬೇಕು ಅಂತ ಅಂದರೆ, ನಾವು ಬೆಳಗಿನ ಜಾವ ಮಾಮೂಲಿ ಎದ್ದು 4 ಗಂಟೆಗೆ ಎದ್ದು ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆಯಲ್ಲಿ ಫಸ್ಟು ಪೂಜೆ ಮಾಡಿ ನಮಸ್ಕಾರ ಮಾಡಿ ಮನೆ ದೇವರಿಗೆ ನಾವು ಈ ರೀತಿ ಪೂಜೆ ಮಾಡ್ತಾಯಿದ್ದೀವಿ, ಇದರಿಂದ ಒಳ್ಳೆಯದಾಗಲಿ, ನೀವು ಅದನ್ನು ಒಳ್ಳೇದು ಮಾಡಬೇಕು ಅಂತ ಹೇಳಿ ಕೇಳ್ಕೋಬೇಕೆಂದರೆ ಈ ಸಮಯದಲ್ಲಿ ಧನುರ್ಮಾಸದಲ್ಲಿ ದೇವರು ತಪಸ್ವಿ ರೂಪದಲ್ಲಿ ಕೂತಿರೋದ್ರಿಂದ ನಾವು ಯಾವುದೇ ವರಗಳನ್ನ ಕೇಳಿಕೊಂಡ್ರೂ ಅಸ್ತು ಅಂತ ಹೇಳಿ ನಮಗೆ ವರವನ್ನು ಕೊಡ್ತಾರೆ ಅನ್ನೋದೊಂದು ಹಿರಿಯರು ಹಿಂದಿನಿಂದ ಹೇಳ್ಕೊಂಡು ಬಂದಿರೋವಂಥದ್ದು. ಹಾಗಾಗಿ ನಾವು ಯಾವುದೇ ಪೂಜೆ ಮಾಡಬೇಕಾದ್ರೂ ಮೊದಲು ಮನೆ ದೇವರಿಗೆ ಪೂಜೆ ಮಾಡಿ ನಂತರದಲ್ಲಿ ನಾವು ವಿಘ್ನೇಶ್ವರನ ಪ್ರಾರ್ಥನೆ ಮಾಡಿ ಆಮೇಲೆ ನಾವು ಏನು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನಗಳೆಲ್ಲ ದರ್ಶನ ಮಾಡಿಕೊಂಡು ಆಮೇಲೆ ಅರಳಿ ಮರಕ್ಕೆ ಹೋಗಿ ಅರಳಿ ಮರಕ್ಕೆ ನಾವು ಪೂಜೆ ಮಾಡಿ ಪ್ರದಕ್ಷಿಣೆ ಹಾಕಬೇಕು. ನಾವು ಪ್ರದಕ್ಷಿಣೆ ಹಾಕುವಾಗ 7 ಸುತ್ತು ಹಾಕಬೇಕು. ಹಾಗೆ ಪೂಜೆ ಮಾಡಿ ನಾವು ಏನು ತಗೊಂಡು ಹೋಗಿರ್ತೀವೋ ಈ ಎಳ್ಳು ಬತ್ತಿಯನ್ನು ಹಚ್ಚಿ ನಮಸ್ಕಾರ ಮಾಡಿಕೊಂಡು ಬರಬೇಕು. ಹೀಗೆ ಮಾಡಬೇಕು ಅನ್ನೋದೊಂದು ಪದ್ಧತಿ ಇರುತ್ತೆ. ಕೆಲವರು 9 ದಿನ ಮಾಡ್ತಾರೆ, ಇನ್ನು ಕೆಲವರು 15 ದಿನ ಮಾಡ್ತಾರೆ, ಕೆಲವರು ತಿಂಗಳು ಪೂರ್ತಿ ಮಾಡ್ತಾರೆ. ಅವರವರ ಅನುಕೂಲಕ್ಕೆ ತಕ್ಕಂಗೆ ಮಾಡಬೇಕು. ಸಾಮಾನ್ಯವಾಗಿ ಒಂದು 15 ದಿನ ಮಾಡಿದ್ರೆ ಒಳ್ಳೆಯದು, ಅಥವಾ 12 ದಿನನಾದರೂ ಮಾಡಲೇಬೇಕು. ಅದು ಮಂಡಲ ಅಂತ ಹೇಳ್ತೀವಲ್ಲ, ಕಾಲು ಮಂಡಲ, ಅರ್ಧ ಮಂಡಲ, ಈ ರೀತಿ ಅದರಲ್ಲಿ ಅರ್ಧ ಭಾಗದಷ್ಟು ಈ ಪದ್ಧತಿ ಮಾಡಬೇಕಾಗಿರೋದು. ಅದರಂತೆ ನಾನು ಕೂಡ ಎಳ್ಳು ಅಮಾವಾಸ್ಯೆ ದಿನದಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಧನುರ್ಮಾಸದ ಪೂಜೆನ. ಹಾಗಾಗಿ ಹೊಸ ವರ್ಷ ಆರಂಭಕ್ಕೋಸ್ಕರನೇ ಒಂದು ವಿಶೇಷವಾಗಿ ನಾನು ಧನುರ್ಮಾಸನ ಮಾಡ್ತಾಯಿದ್ದೀನಿ ಅಂತ ಹೇಳ್ಬೋದು. ಪ್ರತಿಯೊಬ್ಬರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಈ ಹೊಸ ವರ್ಷನ ರಂಗೋಲಿ ಇಡೋದ್ರ ಮುಖಾಂತರ ಶುರು ಮಾಡಿದ್ದೀನಿ. ಪ್ರತಿದಿನ 3 ದಿನದ ಹಿಂದಿನಿಂದ ನಾನು ಧನುರ್ಮಾಸದಲ್ಲಿ ಶುರು ಮಾಡಿದ್ದು ಅಮಾವಾಸ್ಯೆಯಲ್ಲಿ. ಅಂದರೆ ಪ್ರತಿಯೊಂದು ದಿನವೂ ವಿಶೇಷವಾಗಿ ಮಾಡ್ಕೊಳ್ತಾ ಬರಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಅದರಂತೆ ಈ ದಿನ ಹೊಸ ವರ್ಷದ ದಿನ ಧನುರ್ಮಾಸ ಬಿದ್ದಿರೋದ್ರಿಂದ ಅವತ್ತಿನ ದಿನವೂ ಕೂಡ ನಾನು ಬೇಗನೆ ಎದ್ದು ಎಲ್ಲ ಕೆಲಸನ ಮುಗಿಸಿ ಪೂಜೆನೆಲ್ಲ ಮಾಡಿ ತದನಂತರದಲ್ಲಿ ಪೂಜೆ ಮುಗಿಸ್ಕೊಂಡು ಬಂದ ಮೇಲೆ ನಾನು ರಂಗೋಲಿನೆಲ್ಲ ಬಿಟ್ಟು ಹೋಗಿದ್ದೆ. ಆಮೇಲೆ ಎಕ್ಸ್ಟ್ರಾ ಅಲಂಕಾರಗಳನ್ನ ನಾನು ಮಾಡಿಕೊಂಡೆ. ರಂಗೋಲಿ ಬಿಡೋದ್ರಿಂದ ನನ್ನ ಹೊಸ ವರ್ಷನ ಪ್ರತಿ ವರ್ಷ ಸ್ಟಾರ್ಟ್ ಮಾಡ್ತೀನಿ ನಾನು. ಅದೊಂಥರ ಏನೋ ಖುಷಿ ನನಗೆ. ಹೀಗೆ ರಂಗೋಲಿ ಬಿಡೋದ್ರಿಂದ ಆಗಿರ್ಬೋದು, ನನ್ನ ಮಕ್ಕಳಿಗೆ ತುಂಬ ಖುಷಿಯಾಗುತ್ತೆ ನಾನು ಬಿಡೋ ರಂಗೋಲಿ. ಹಾಗಾಗಿ ಪ್ರತಿ ವರ್ಷವೂ ಹೊಸ ವರ್ಷನ ಈ ರೀತಿ ಆರಂಭ ಮಾಡ್ತೀನಿ. ಎಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಈ ಹೊಸ ವರ್ಷ ಹೊಸ ಒಂದೊಂದು ದಿನಾನು ಒಂದೊಂದು ಹೂವಿನ ಅಲಂಕಾರದಲ್ಲಿ ನಾನು ಪೂಜೆನ ಸ್ಟಾರ್ಟ್ ಮಾಡಿದ್ದೀನಿ ಮನೆಯಲ್ಲಿ. ಅಂದರೆ ಒಂದಿನ ಸೇವಂತಿಗೆ, ಒಂದಿನ ಹಳದಿ ಗುಲಾಬಿ, ಒಂದು ದಿನ ಕೆಂಪು ಗುಲಾಬಿ, ಮತ್ತೊಂದು ದಿನ ಕಾಕಡದ ಹೂವು, ಈ ರೀತಿ ಅಲಂಕಾರ ಮಾಡಿದ್ದೀನಿ. ಈ ದಿನ ಬಣ್ಣಗಳಿಂದ ಅಲಂಕಾರ ಮಾಡಿದ್ದೀನಿ ಅಂತ ನನಗೆ ತುಂಬಾ ಖುಷಿಯಾಯಿತು. ಹೊಸ ವರ್ಷನ ಈ ರೀತಿ ಸೆಲೆಬ್ರೇಟ್ ಮಾಡೋದು ತುಂಬಾ ವಿಶೇಷ ಅಂತ ಅಂದ್ಕೊತೀನಿ. ಫಸ್ಟ್ ಟೈಮ್ ನಾನು ಈ ರೀತಿ ಹೊಸ ವರ್ಷನ ಸೆಲೆಬ್ರೇಟ್ ಮಾಡಿರೋದು. ಅಂದರೆ ನನ್ನ ಮಕ್ಕಳಿಗೆ ಈ ಥರ ರಂಗೋಲಿ ಬಿಡೋದು ಅಂದರೆ ಭಾಳ ಇಷ್ಟ. ನಮ್ಮ ಕೆಳಗಿನ ಮನೆಯವರು, ಓನರ್ ಅವರು, ಅವರೇ ಬಿಟ್ಟಿದ್ದರು ರಂಗೋಲಿನ. ಹಾಗಾಗಿ ನಾನು ಚಿಕ್ಕದಾಗಿ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿ ಬರೆದ್ಬಿಟ್ಟು ಬಂದೆ. ನಾನು ಅಂದ್ಕೊಂಡಿದ್ದೆ ಅವರು ವಿಶೇಷವಾಗಿ ತುಂಬ ಚೆನ್ನಾಗಿ ಬಣ್ಣದಿಂದ ಅಲಂಕಾರ ಮಾಡಿಬಿಡ್ತಾರೆ, ಅವ್ರಿಗೆ ತೊಂದರೆ ಕೊಡೋದು ಬೇಡ ಅಂತ ಅಂದ್ಕೊಂಡೆ. ಅವರು ನಾವು ಆ ಥರ ಬಿಟ್ಟು ಇಲ್ಲ ಆ ಥರ ಎಲ್ಲ ಅಂತ ಹೇಳಿದ್ರು. ಹಾಗಾಗಿ ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷವಾಗಿ ನಾವು ರಂಗೋಲಿ ಹಾಕೋಣ ಅಂತ ಅವ್ರ ಹತ್ರ ಕೇಳ್ಕೊಂಡಿದ್ದೀನಿ. ಅವರು ಕೂಡ ಹ್ಞೂ ಅಂತ ಹೇಳಿದ್ರು. ಮತ್ತೊಮ್ಮೆ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನೆಕ್ಸ್ಟ್ ಡೇ ಇದು ಗುರುವಾರದ ಲಾಗು. ನಾನು ಎಲ್ಲನೂ ಅಮಾವಾಸ್ಯೆಯಿಂದ ಹಿಡಿದು ಈ ಗುರುವಾರದ ಲಾಗು ಕಂಪ್ಲೀಟ್ವರೆಗೂ ನಾನು ಹೊಸ ವರ್ಷದ ನಾಳೆದನ್ನು ಕೂಡ ಸೇರಿಸಿ ನಾನಿನಲ್ಲಿ ವಿಡಿಯೋ ಮಾಡಿರೋದು. ಈ ದಿನ ಗುರುವಾರ ಆಗಿರೋದ್ರಿಂದ ನಾನು ಕಾಕಡ ಹೂವಿಂದ ಅಲಂಕಾರ ಮಾಡಿದ್ದೀನಿ. ಸೇವಂತಿಗೆ ಮತ್ತು ಕಾಕಡ ಎರಡನ್ನೂ ಸೇರಿಸಿ ಒಂದೊಂದು ದಿನ ಒಂದೊಂದು ವಿಶೇಷ ಹೂಗಳನ್ನೇ ಮಾಡಬೇಕು ಅಂತ ಹೇಳಿ ಅಲಂಕಾರ ಮಾಡಿದ್ದು. ರಾಯರಿಗೆ ಪೂಜೆ ಮಾಡಿ ಮನೆಯಲ್ಲಿ ಗುರುವಾರ ವ್ರತ ಮಾಡ್ತೀನಲ್ಲ ನಾನು, ಅದೇ ರೀತಿಯೇ ನಂತರದಲ್ಲಿ ನಾನು ಹರಳಿಕಟ್ಟೆಗೆ ಬಂದು ಅಲ್ಲಿ ಪೂಜೆ ಮಾಡಿ ದೇವ್ರ ದರ್ಶನ ಮಾಡಿ ನನ್ನ ವ್ರತನ ಇನ್ನೂ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ಕೂಡ 15 ದಿನ ಅಥವಾ 12 ದಿನದಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ವಿಶೇಷ
ದೇವಸ್ಥಾನದ ದರ್ಶನ ಮಾಡಬೇಕು ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ದೇವರ ದರ್ಶನ ಅನ್ನೋದು ಅಂತ ಇನ್ನೂ ಪ್ಲ್ಯಾನ್ ಮಾಡಿಲ್ಲ. ನನಗೆ ಈ ಸಲ ಹುಷಾರಿಲ್ಲದೆ ಇರೋದ್ರಿಂದ ನೀನು ಈ ವ್ರತ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಯಾಕೆಂದರೆ ನನಗೆ ಈ ಚಳಿ ವಾತಾವರಣ ಅಷ್ಟಕ್ಕಾಗಷ್ಟೇ. ಹಾಗಾಗಿ ಇನ್ನೂ ಹೆಲ್ತ್ ಅಪ್ಸೆಟ್ ಆಗ್ಬೋದು ಅಂದ್ಕೊಂಡಿದ್ದೆ. ಆದರೆ ನನ್ನ ಮಗಳು ಸೈಂಟಿಫಿಕ್ಕಾಗಿ ಯೋಚನೆ ಮಾಡ್ತಾಳೆ. ಹಾಗಾಗಿ ಅರಳಿ ಮರದಲ್ಲಿ ಆಕ್ಸಿಜನ್ ತೊಗೊಂಡ್ರೆ ನಿನಗೆ ಆರೋಗ್ಯ ಚೆನ್ನಾಗಾಗುತ್ತೆ ಮಮ್ಮಿ, ನೀವೇ ಹೇಳ್ತಿದ್ರಲ್ವ ಅಂತ ಹೇಳಿ ಈ ವ್ರತನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಸಿದ್ಲು. ಸೊ ಈ ವ್ರತದ ಬಗ್ಗೆ ಅವಳಿಗೂ ಕೂಡ ತುಂಬ ಒಲವಿದೆ. ಹಾಗಾಗಿ ಅವಳು ಕೂಡ ನನ್ನ ಜೊತೆ ಮಾಡ್ತಿದ್ದಾಳೆ. ಹಾಗಾಗಿ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ನಮಸ್ಕಾರ, ಧನ್ಯವಾದಗಳು.